ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಲ್ಮನೆ ಸೊಸೈಟಿ ಹಣ ಕಳೆದುಕೊಂಡವರಿಗೆ ಶಾಸಕರಿಂದ ಸಿಕ್ಕಿತು ಅಭಯ, ನಿಮ್ಮೊಂದಿಗೆ ನಾವಿದ್ದೇವೆ ಬಿಡಿ ಭಯ. ಸಾಲ ಮರುಪಾವತಿ ಮಾಡಿ ಹೊಸ ಸಾಲ 15 ದಿನದಲ್ಲಿ ಸಿಗುತ್ತದೆ ಎಂದ ಮಂಜುನಾಥ್ ಗೌಡ. ನಗರಸಭೆ ಬಿಜೆಪಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೇಲೆ ಕೈವಾಗ್ಬಾಣ, ಅಧಿಕಾರದ ಹಪಹಪಿತನ ಎಂದ ಲಲಿತಮ್ಮ. ಶಾಸಕರಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಎಂದ ಮಧುಮಾಲತಿ. ಕಾನೂನು ಮಾಹಿತಿ ಕೊಟ್ಟ ರವಿ. ಶಿಕ್ಷಕರ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಪುರಸ್ಕೃತ ಶಿಕ್ಷಕರಿಗೆ ಅಭಿನಂದನೆ. ಶಿಕ್ಷಕರ ಕೆಲಸ ಅತ್ಯಂತ ಶ್ರೇಷ್ಠವಾದದ್ದು ಎಂದ ಮಾಲ್ತೇಶ್. ಈಗ ಸುದ್ದಿಯ ವಿವರ. ಕಲ್ಮನೆ ಸೊಸೈಟಿಯಲ್ಲಿ ಹಣ ಕಳೆದುಕೊಂಡ ಗ್ರಾಹಕರು ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಹಣ ವಾಪಸ್ ಕೊಡಿಸುವ ಜವಾಬ್ದಾರಿ ನಮ್ಮದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಲ್ಮನೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಣ ತೊಡಗಿಸಿ ವಂಚನೆಗೊಳಗಾದ ಗ್ರಾಹಕರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಮಾಹಿತಿ ಬಂತಂದ್ರೆ ನಾ ಡಿಸಿಸಿ ಬ್ಯಾಂಕ್ ಆಗಿ 1 ತಿಂಗಳ ಮೇಲೆ ನಮ್ಗೆ ಗೊತ್ತಾಗಿತ್ತು. ಅದು ಅಲ್ಲಿವರೆಗೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅದ್ರ ಒಳವರ್ತೆ ಗೊತ್ತಿರ್ಲಿಲ್ಲ. ಅಂದ್ರೆ ಇದಕ್ಕೆ ಪಾಲುದಾರರು ಎಲ್ಲಾ ಸದಸ್ಯರಿಗೂ ಬಂದ್ಬಿಡುತ್ತೆ, ಎಲ್ಲಾ ಸದಸ್ಯರಿಗೂ ಬರುತ್ತೆ. ಯಾಕಂದ್ರೆ ಒಬ್ಬ ಅಧ್ಯಕ್ಷ ಮಾಡಿದ್ರೆ ಬರಲ್ಲ, ಅಲ್ಲಿರುವಂತ ಕಾರ್ಯದರ್ಶಿ ಮಾಡಿದ್ರೆ ಇರುವಂತ ಎಲ್ಲಾ ಸದಸ್ಯರು. ಈಗ ಉದಾಹರಣೆ, ನಾನು ಮಾಲವ ಸೊಸೈಟಿಯ ಸದಸ್ಯನಿದ್ದೇನೆ, ಅಲ್ಲಿ ಹಗರಣ ಆದ್ರೆ ಅಲ್ಲಿ ಬರೋದೇ ನನ್ನ ಮೇಲೆ ಬರ್ತದೆ, ನನ್ನ ಮೇಲೂ ಬರ್ತದೆ. ನಾನು ಸಹ ಅದು ಪಾಲ್ದಾರ ಆಗ್ಬಿಡ್ತೇನೆ. ಅವಾಗ ಅಲ್ಲಿ ಅಲ್ಲಿಗೆ ಏನು ಇದೆ ಅದಕ್ಕೆ ಹಕ್ಕು ನಮ್ದು ಇರುತ್ತೆ, ನಾವು ಕೊಟ್ಟಬೇಕಾಗತ್ತೆ. ಅದು ಅವರೆಲ್ಲ ಅದು ಪಾಲ್ದಾರ ಆಗಿರ್ತಾರೆ, ಅದೆಲ್ಲ ಶಾಮೀಲಾಗಿರ್ತಾರೆ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ್ದು ಎಲ್ಲೂ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಎಲ್ಲೋ ಒಂದು 30 ಲಕ್ಷ 20 ಲಕ್ಷ ಆಗಿರೋದು ನಾವು ಕೇಳಿದೀವಿ. ಈ ತರ ಒಳಗೆ ಕೊರೆದು ಬಿಟ್ಟಿದ್ದಾರೆ, ಈ ಸುರಂಗ ಕೊರೆದಂಗೆ ಕೊರೆದಾಕಿದ್ದಾರೆ. ಹಾಗಾಗಿ ದುಡ್ಡು ಬಡವರದು. ಪಾಪ ಒಂದ್ ದಿವಸ ಮಗು ಮದುವೆ ಇದೆ ಅಂತ ಬಂದು ಕಣ್ಣೀರ್ ಹಾಕಿದ್ರು, ಬಹಳ ಬೇಜಾರಾಯ್ತು ನನ್ಗೆ ಕೇಳ್ಬಿಟ್ಟು. ಯಾಕಂದ್ರೆ ಅವರು ಜೀವನದ ಎಲ್ಲವನ್ನ ಕೂಡಿಟ್ಟು ಏನೋ ಮಗಳ ಮದುವೆಗೋ ಮನೆ ಕಟ್ಟಕ್ಕೋ ಮಾಡ್ಕೊಂಡಿದ್ದು ನಮಗೆ ನಿಜವಾಗ್ಲೂ ನೋವಿದೆ. ಅದು ಆಗಬಾರ್ದು, ಆ ತರ ಆಗ್ಬಿಟ್ಟಿದೆ. ಈ ತರ ದುರಂತ ಆಗ್ಬಾರ್ದು ಅನ್ನೋ ಉದ್ದೇಶ. ಅದಕ್ಕೆ ಮಂಜುನಾಥ್ ಗೌಡರು ನಾವೊಂದು ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ತನಿಖೆಗಳು ಆಗ್ಲಿ ಅಂತ ಕೂತಿದ್ದೀವಿ. ಯಾವ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಅದನ್ನ ಮಂಜುನಾಥ್ ಗೌಡರು ಗೊತ್ತಿದೆ ಅವರಿಗೆ. ಅವ್ರೇನು ಇವಾಗಲ್ಲ, 30 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಇದ್ದಾರೆ. ಅದ್ ಏನ್ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ತಾರೆ. ನಾವಂತೂ ನಿಮ್ ಪರವಾಗಿ, ನಾವೇನು ನಿಮ್ಮ ವಿರೋಧವಾಗಿ ಅಲ್ಲ, ನಾವು ನಿಮ್ ಪರವಾಗಿ, ಬಡವರ ಪರವಾಗಿ. ಏನ್ ಜನರದ್ದು ದುಡ್ಡಿದೆ ಅದು ದುಡ್ಡು ಕೊಡ್ಸೋದೇ ನಮ್ಮ ಕರ್ತವ್ಯ. ಅದಕ್ಕಾಗಿ ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗದಿಂದ DR ಇಂದ ಹಿಡಿದು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ನಿಂತ್ಕೊಂಡಿದ್ದಾರೆ. ಎಲ್ಲರೂ ನಾವು ಕೂತು ಚರ್ಚೆ ಮಾಡಿದ್ವಿ. ಒಂದು ಸುತ್ತಿನ ಗೋಪಾಲಕೃಷ್ಣ ನಾಯಕರು ಸಿಬ್ಬಂದಿಗಳು ಅಲ್ಲಿ ಹೋಗಿ ಎಲ್ಲವನ್ನು ಮಾಹಿತಿಗಳು ಹಾಕಿ ಅವ್ರನ್ನೆಲ್ಲ ಕರ್ಕೊಬಂದು ಅವರಿಗೆಲ್ಲ ಎನ್ಕ್ವೈರಿ ಎಲ್ಲ ಮಾಡಿದ್ದಾರೆ. ಆದ್ರೂ ಅವರು ಇವಾಗ ಕಾನೂನು ಏನಾಗಿದೆ, ಕಾನೂನುಗಳು ಬಹಳ ಇದಾವೆ, ಕೋರ್ಟ್ ಕಟ್ಟಲೆಗಳು ಜಾಸ್ತಿ ಇದಾವೆ. ಅವೆಲ್ಲ ಹೋಗಕ್ಕೆ ಅವ್ರು ತಯಾರಿರ್ತಾರೆ. ಅವೆಲ್ಲಕ್ಕೂ ಮೀರಿ ನಾವು ಕೆಲಸ ಮಾಡ್ಬೇಕಾಗಿದೆ. ಅದನ್ನು ಮುಂದಿನ ಭಾಗವಾಗಿ BR ಜಯಂತ್ ಅನ್ನೋರು ಅದ್ರ ಬಗ್ಗೆ ಯಶಸ್ವಿಯಾಗಿ ನಡೆದು ಒಳ್ಳೆ ಹೆಸರು ಪಡೆದಿರುವಂತ ಕಲ್ಮನೆ ಸೊಸೈಟಿ ಇವತ್ತು ಈ ತರ ಆಗಿರೋ ವಿಚಾರದಲ್ಲಿ ನಮಗೂ ನೋವಿದೆ, ಎಲ್ಲ ಜನರಿಗೂ ನೋವಿದೆ. ಇವತ್ತು ಅಂತ ಸೊಸೈಟಿ ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಯಾಗಿ ಹಾಳು ಆಗಿರುವಂತದ್ದು ಬಹಳ ನೋವಿದೆ, ಎಲ್ಲರಿಗೂ ನೋವಿದೆ. ಈಗ ನೋಡು, ನಾವೆಲ್ಲ ಹಿಂದೆ ಚರ್ಚೆ ಮಾಡಿದ್ದೀವಿ. ಇದನ್ನ ಈಗಾಗಲೇ ತನಿಖೆ ಮಾಡ್ಲಿಕ್ಕೆ ಏನು ಆಗ್ಬೇಕು ಅನ್ನೋದನ್ನು ಸಹ ನಾವು ಅಧಿಕಾರಿಗಳು ಹಾಕಿ ನಮ್ಮ DSP ಗೋಪಾಲಕೃಷ್ಣ ನಾಯಕ ನೇತೃತ್ವದ ತಂಡವನ್ನು ರಚಿಸಿ ಅವ್ರಿಗೆ ಏನ್ ಆಗ್ಬೇಕು ಅದೆಲ್ಲ ನಾವು ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಅದ್ರ ಜೊತೆಗೆ ಬಹಳಷ್ಟು ಜನ ಇವತ್ತು ಪಾಪ ಷೇರುದಾರರು ಏನು ಇದ್ದಾರೆ ಅವ್ರದ್ದು ಇತ್ತು. ಮತ್ತೆ ಪಿಗ್ಮಿ ಬಡವರು ಭಾರಿ ಜನ ಪಿಗ್ಮಿ ಕಲೆಕ್ಟ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಈ ಪಿಗ್ಮಿ ಏನಾಗಿದೆ ಅಂದ್ರೆ, ನಮಗೆ ಈ ಸೊಸೈಟಿಗೂ ಪಿಗ್ಮಿಗೂ ಅದು ಇರುತ್ತೆ. ಬಿಟ್ರೆ ನಮ್ಮ DCC ಬ್ಯಾಂಕಿಗೆ ಪಿಗ್ಮಿ ಇದಾಗಲ್ಲ. ಅದು ನಿಮ್ಮ ಆಧಾರಕ್ಕಾಗಿ ಅವ್ರು ಮಾಡ್ಕೊಂಡಿರ್ತೀರಿ, ಅದನ್ನು ಸಹ ಅವರೇ ಮಾಡ್ಕೊಂಡಿರ್ತಾರೆ. ಅದು ಒಂದು ಆಗಿರುತ್ತೆ. ಜೊತೆಗೆ ಎಲ್ಲೂ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಧಾರ ಆಗಿಲ್ಲ. ಇದು ಇವತ್ತಿಂದ ಅಲ್ಲ, ಇದು ಸುಮಾರು 2 ವರ್ಷದಿಂದ ಇದು ನಡೀತಾ ಇರುವಂತ ಅದತ್ರ 2.5-3 ವರ್ಷ ಆಗ್ತಾ ಬಂತು. ಅಲ್ಲಿಂದ ಶುರುವಾಗಿದೆ ಅದು. ಅಲ್ಲಿಂದ ಶುರುವಾಗಿ ರುಚಿ ಕಂಡು ಆಮೇಲೆ ಅವರೆಲ್ಲರೂ ಅದನ್ನ ತಿದ್ದುತ್ತಾ ಯಾರ ಮೇಲೆ ಹೆಸರ ಮೇಲೆ ಲೋನ್ ಬೇಕೋ ಅಷ್ಟು ಮಾಡ್ಕೊಂಡು ತಗೊಂಡು ಇವತ್ತು ಇದು ಮಾಡಿದ್ದಾರೆ. ಇದನ್ನ ಈಗಾಗಲೇ ಅಧ್ಯಕ್ಷರು ಬಂದಿದ್ದಾರೆ, ಮಂಜುನಾಥ್ ಗೌಡರು. ಈಗಾಗಲೇ ಬಹುಶಃ ನಿಮಗೆ ಈ ನಮ್ಮ ಸೊಸೈಟಿಗಳಂತ ಹೇಳಿದ್ರೆ ಅವರಿಗೆಲ್ಲ ಮಾಹಿತಿ ಇರ್ತದೆ, ಎಲ್ಲ ಗೊತ್ತಿರುವಂತ ವಿಚಾರ. ನಿಮಗೆಲ್ಲ ಹಿರಿಯ ಸದಸ್ಯರು ಬಹಳ ಜನ ಇದ್ದಾರೆ ಇಲ್ಲೆಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ರೈತರಿಗೆ ಅನ್ಯಾಯ ಆಗಬಾರ್ದು, ಮತ್ತೆ ಅವರಿಗೆ ಹಣ ಸಿಗ್ಬೇಕು,
ಮತ್ತೆ ಯಾರ್ಯಾರು ಮೋಸ ಮಾಡಿದಾರೋ ಅವ್ರನ್ನೆಲ್ಲರಿಗೂ ಏನ್ ಶಿಕ್ಷೆ ಆಗಿ ಅದ್ರ ಬಗ್ಗೆ ಅವ್ರ ವಸೂಲತಿ ಯಾಕೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಗೌಡ್ರು ಹೇಳ್ತಾರೆ, ಮತ್ತೆ ನಮ್ಮ ಹಿರಿಯರಾದ ಯಾರು ಹಿಂಜರಿಯುವಂತ ಪ್ರಶ್ನೆ ಇಲ್ಲ. ನಿಮ್ಮ ದುಡ್ಡಿಗೆ ಬೆಲೆ ಇದೆ. ದುಡ್ಡಿಗೆ ದುಡ್ಡು ತರಿಸುವಂತ ವ್ಯವಸ್ಥೆಯಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ನಡೀತದೆ. ಅದು ಎನ್ಕ್ವೈರಿ ಆಗ್ಬೇಕು. ಎನ್ಕ್ವೈರಿಗೆ ಒಂದು ಟೈಮ್ ಅಂತ ಇರುತ್ತೆ, ಎಷ್ಟೇನು ಇದಿದೆ. ನಾನು ಅದಕ್ಕೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಅದು ಆ ಕಾರ್ಡ್ ID ಕಾರ್ಡು ಗೋಪಾಲಕೃಷ್ಣ ನಾಯ್ಕರು ID ಕಾರ್ಡ್ ಇಮಿಡಿಯೇಟ್ಲಿ ಬರಂಗೆ ಆಗ್ಬೇಕು. ಒಂದು ಮುಂದೆ ಅವ್ರು 64 ಏನ್ ಅರ್ಜಿ ಕೊಡ್ತಾರೆ, ಅದು ನೀವೊಂದು ಕಾಪಿ ಕೊಡ್ತಾರೆ, ಅದ್ರ ಮೇಲೆ ಎನ್ಕ್ವೈರಿ ಇಮಿಡಿಯೇಟ್ಲಿ ಶುರುವಾಗಬೇಕು. ನಮ್ಮ ಮೇಡಮ್ ಅವರು ಇದ್ದಾರೆ, ಆ ವಿಷಯ ನೀವಿದ್ದೀರಿ. ಇಲ್ಲಿ ಡಿಲೇ ಮಾಡೋಂಥ ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಬಡವರು ಇದ್ದಾರೆ, ಬಹಳ ಜನ ಕಷ್ಟಪಟ್ಟು ದುಡ್ಡು ಕಟ್ಟಿರುವಂತದ್ದು. ಅವ್ರ ಬದುಕಿಗೆ ಬೆಳಕಾಗ್ಬಿಟ್ರೆ ನಾವು ಅದು ಹಾಳು ಮಾಡೋವಂಥದ್ದು ಅಲ್ಲ. ಈಗ ಆಗೋಗಿದೆ. ಇದು ನೋಡಿ, ಜವಾಬ್ದಾರಿ ಏನಂದ್ರೆ ನೀವು ಅಷ್ಟೇ ಈ ಗೌಡ್ರು ಹೇಳ್ದಂಗೆ ಅವ್ರು ಯಾರು ಈಗ ಸೊಸೈಟಿಯಲ್ಲಿ ಹೋಗೋದು, ಅವನ ಜವಾಬ್ದಾರಿ ಕೊಟ್ಬಿಡೋದು, ಕಾರ್ಯದರ್ಶಿ ಜವಾಬ್ದಾರಿ ಕೊಟ್ಬಿಡೋದು. ಎಷ್ಟ್ ಬೇಕು ಅವನ ದುಡ್ಡು ಕೊಟ್ಟಂಗೆ ತಗೋಬಿಡೋದು. ಅವ ಅಲ್ಲಿ 1 ಲಕ್ಷ ಎಕ್ಸ್ಟ್ರಾ ಬರ್ಕೊಂಡು ನಿಮ್ ಲೆಕ್ಕದಲ್ಲಿ ಬರೆದು ಲೋನ್ ಹಾಕಿ ಕೊಡ್ತಾನ. ನೀವು ಸ್ವಲ್ಪ ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಬರ ನೀವೆಲ್ಲ, ಇನ್ನು ಹಳೆ ಕಾಲದಲ್ಲೇ ಇನ್ನು ಅಪ್ಪ ನಟ್ಟಿದ ಆಲ್ದ ಮರದಲ್ಲೇ ಜೋತ್ಗಳು ಬಿದ್ದಂಗೆ ಇದ್ದೀರಪ್ಪ. ಇವಾಗ ಯಾರನ್ನು ನಂಬಕ್ ಆಗೋದಲ್ಲ. ಇಲ್ಲಿ ಹೇಳಕ್ ಕೇಳಿ, ಮೊನ್ನೆ ಒಬ್ಬ ಬಂದಿಯಾನೆ, ಒಬ್ಬ ಅಡಿಕೆ ತಗೊಂಡಿದ್ದಾನೆ, 10 ಲಕ್ಷ ರೂಪಾಯಿ ಅಡಿಕೆ ತಗೊಂಡ, ಚೆನ್ನಾಗಿ ಕೊಟ್ಟ, ದುಡ್ಡೇ ಕೊಟ್ಬಿಟ್ಟ. ಮತ್ತೊಂದ್ ಸೇರಿ ಬಂದ, ಮತ್ತೊಂದ್ ಸೇರಿ ತಗೊಂಡ, ಮತ್ತೊಂದ್ ಸೇರಿ ಬಂದು 50 ಲಕ್ಷ ಎತ್ಕೊಂಡು ಹೋದವ. ಆಮೇಲೆ ನೋಡಿದ್ರೆ ಅವನು ಬರ್ಲೇ ಇಲ್ಲ, 5 ಲಕ್ಷ ಎತ್ಕೊಂಡು ಹೋದ. ಅಂದ್ರೆ ಮೋಸ ಮಾಡ್ತಾರೆ. ಮೋಸ ಅಂದ್ರೆ ಇವತ್ತು ಇದ್ದೇ ಇರುತ್ತೆ. ಅದಕ್ಕೆ ನೀವು ನಂಬಕ್ ಹೋಗ್ಬಾರ್ದು ಅಂತ ಹೇಳುದು. ಯಾವುದೇ ನೀವು ಬ್ಯಾಂಕ್ ವ್ಯವಹಾರಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಈಗ ಯಾವುದೇ ಲೋನ್ ಅಂದ್ರೆ ನಿಮ್ಗೆ ಎಷ್ಟಿದೆ ಅಷ್ಟೇ ಇದ್ ಮಾಡ್ಕೊಳ್ಳಿ. ಅವ್ರ ಕೈ ಕೊಟ್ಟು ಸೈನ್ ಹಾಕ್ಸ್ಕೊಂಡು ನೀವ್ ಏನ್ ಬೇಕಾದ್ರು ಮಾಡಿ ಅಂತ ಕೊಡೋದು. ಈಗ ಏನಾಗಿದೆ, ಅದು ಆತರ ಮಾಡಿದ್ರಿಂದಲೇ ಇವತ್ತು ಈ ಸೊಸೈಟಿಯಲ್ಲಿ ಹಾಗೆ ಮಾಡಿದ್ರು. ಇವರೆಲ್ಲರೂ ಸೇರ್ಕೊಂಡು ಬಹುಶಃ ಪಾಪ ಮೆಂಬರ್ ಗೊತ್ತಿತ್ತೋ ಎಲ್ಲ ಗೊತ್ತಿಲ್ಲ, ಸೆಲ್ಫ್ ಚೆಕ್ ಚೇಂಜ್ ಮಾಡಿ ಕೊಟ್ಬಿಟ್ರೆ ಅವ ಎಷ್ಟು ಬೇಕೋ ಬರ್ಕೊಂಡ ಡ್ರಾ ಮಾಡ್ಕೊಂಡ ನಿಮ್ಮ ಹೆಸರು ಲೋನ್ ಬರ್ದ. ನಿಮ್ಗೆ ಏನ್ ಬುದ್ಧಿ ಇಲ್ವ? ಯಾವ ಕಾರಣಕ್ಕೂ ಕಾರ್ಡ್ ಯೂಸ್ ಮಾಡಿ, ಇನ್ನು ಯಾವ ಕಾರಣಕ್ಕೂ ಚೆಕ್ಗೆ ಬರೆದ್ರೆ ಅಮೌಂಟ್ ಬರೆದು ಬಿಡಿ. ಎಷ್ಟು ಅಮೌಂಟ್ ಅಂತ ನೀವು ಬರೆದು ಬಿಡಿ, ಅವ ಏನು ತಗೊಳಕ್ ಆಗಲ್ಲ. ನಿಮಗೇನು ಗೊತ್ತಾಗಲ್ಲ ಅಂತ ಹೆದರ್ಬೇಡ ಅಂತ ಸೆಕ್ರೆಟರಿಗಳಿಗೆ ನಂಬ್ತೀರಿ. ಅವ್ರು ಕೆಲವ್ರು ಎಲ್ಲರೂ ಇರೋದಲ್ಲ, ಅದ್ರ ಒಬ್ಬ ಯಾವನೋ ಇದ್ದೇ ಇರ್ತಾನೆ. ಅವನ್ ತಲೆ ತಿನ್ನೋದು ಏನಿರ್ತೋ ಗೊತ್ತಿಲ್ಲ. ಪಾಪ ಅವನಿಗೆ ಏನ್ ಮಾಡಿದ್ರು, ಇಷ್ಟು ಕೊಡು ಅಂತ ಹೇಳಿ ಅವ ಏನ್ ಮಾಡ್ತಾನೆ, ಲಾಸ್ಟಿಗೆ ನನ್ಗೇನಾಗ್ಬೇಕಂತ ಹೇಳಿ ಅವನು ಇವ್ರಿಗೆ ಅರ್ಧ ಹೊಡೆದು ಅವನು ಅರ್ಧ ಹೊಡೆದು ಹೋಗೋರು ತಿಂದು ಹೋಗ್ಬಿಟ್ಟಿರ್ತಾನೆ. ಈ ತರ ಆಗಿದೆ. ನಿಮಗೆ ವ್ಯವಸ್ಥಿತ ಆಗ್ಬೇಕು. ಗೌಡ್ರು ನಾವು ಇದು ಒಂದೇ ಅಲ್ಲ, 3-4 ತಿಂಗಳು 5 ತಿಂಗಳಿಂದಲೂ ಸಹ ನಾನು ಚರ್ಚೆ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಂತೂ ಚರ್ಚೆ ಮಾಡಿದ್ದೀವಿ. ನಾವೇನ್ ಸುಮ್ಮನೆ ಏನ್ ಕೂತೋರಲ್ಲ. ನಾವು ಸಹ ಅವ್ರಿಗೆ ನಿಮ್ಗೆ ಏನಾದ್ರು ವ್ಯವಸ್ಥೆ ಆಗ್ಬೇಕು, ನಿಮಗೆ ದುಡ್ಡು ಬರಂಗೆ ಮಾಡ್ಬೇಕು ಅನ್ನೋದನ್ನ ಗೌಡ್ರ ಹತ್ರ ನಾವು ಅವತ್ತಿಂದಲೂ ಮಾತಾಡ್ತಾ ಇದ್ದೀವಿ. ನಾನೇನ್ ಹಾಗೆ ಕೂತಿಲ್ಲ. ಹಾಗಾಗಿ ಇವತ್ತಿನ ಮುಂದಿನ ಇದರಲ್ಲಿ ನಾವು ದಿಟ್ಟವಾದ ಹೆಜ್ಜೆ ಇಡ್ತೀವಿ. ನಿಮಗ್ ಸಿಗುವಂತ ಸೌಲಭ್ಯವನ್ನ ಕೊಡಿಸುವ ರೀತಿಯಲ್ಲಿ ಎಲ್ಲಾ ಪ್ರಯತ್ನವನ್ನ ಹಾಕ್ತಾ ಇದ್ದೀವಿ. ಬಿಡೋದೇ ಇಲ್ಲ ನಾವು, ಸುಲಭ ಅವ್ರು ಬಿಡೋದಿಲ್ಲ. ಮುಂದೆ ಏನಾಗ್ಬೇಕು ಅನ್ನೋದು 64 ಅಲ್ಲಿ ಗೊತ್ತಾಗುತ್ತೆ. ಅವ್ರು ಅಷ್ಟು ಸುಲಭವಾಗಿ ಬಿಡಲ್ಲ. ಯಾಕಂದ್ರೆ ಇವ್ರು ಎಲ್ಲರಿಗೂ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿದ್ದೇ ಮಾಡಿದ್ದಾರೆ ಎಲ್ಲರೂ. ಹಾಗಾಗಿ ಇದೆಲ್ಲ ಸಮಸ್ಯೆ ಆಗಿದೆ. ನೀವು ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ಕೂಗಿದ್ರಂತ ಕೂಡ ಹೌದಾ ಅವರೇ ಕೂಗ್ಬೇಕು ಆತ ಅಲ್ಲ. ಇನ್ನು ಮೇಲೆ ವ್ಯವಹಾರ ಮಾಡ್ಬೇಕಾದ್ರೆ ಶೆಟ್ರ್ ಅವ್ರಿಗೆಲ್ಲ ಹೇಳಿ, ವ್ಯವಹಾರ ಮಾಡ್ಬೇಕಾದ್ರೆ ನೀನು ಬ್ಯಾಂಕ್ ವ್ಯವಹಾರ ಹೇಳಿದ್ರಲ್ಲ, ಕಾಯಿನ್ ಏನು ಇದು ಕೊಟ್ಟಿದಾರಲ್ಲ, ರೂಪಾಯಿ ಕಾರ್ಡ್, ATM ಕಾರ್ಡ್, ಅದು ಮಾಡ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೆ ಬಿಡ್ಸ್ಕೊಂತ ಬರ್ಬೋದು. ಆತರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ RM ಮಂಜುನಾಥ್ ಗೌಡ ಮಾತನಾಡಿ, ಇಲಾಖೆಯವರು ಕೂಡ ಗಂಭೀರವಾಗಿ ತಗೊಂಡ್ಬಂದಿದ್ದಾನೆ. ಇದು ಜನರ ವಿಶ್ವಾಸದ ಪ್ರಶ್ನೆ. ಇದು ನೀವು ನೆನ್ಪಿಟ್ಕೊಬೇಕು. ನಮ್ಮ ಬ್ಯಾಂಕ್ ಕೂಡ 14ನೇ ಇಸ್ವಿಲಿ ದೊಡ್ಡ ಫ್ರಾಡ್ ಆಗಿ ನಿಮಗೆಲ್ಲ ಗೊತ್ತಿದೆ. 60 ಕೋಟಿ 450 ಕೋಟಿ ಡಿಪಾಸಿಟ್ ಹೋಯ್ತು ದೇವಯ್ಯ. ಇವತ್ತು ರಾಜ್ಯದ ನಂಬರ್ 1 ಬ್ಯಾಂಕ್ ಆಗಿದ್ದು ನಾವು. ಯಾರ್ದು ಒಬ್ಬರದ್ದು ಡಿಪಾಸಿಟ್ ವಾಪಸ್ ಕೊಡಲಿಲ್ಲ ಅಂತ ಯಾರು ಹೇಳಿಲ್ಲ. ನಮಗೆ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ರು. ಅಂದರೆ ಅಷ್ಟು ವಿಶ್ವಾಸದ ನಂಬಿಕೆ, ವಿಶ್ವಾಸದ ಮೇಲೆ ಸಹಕಾರಿ ಕ್ಷೇತ್ರ ನಡೆಯೋದು. ಇವತ್ತು ಪಿಗ್ಮಿಯವ್ರು ದುಡ್ಡು ಇಟ್ಟಿದ್ದಾರೆ, SB ಅವ್ರು ದುಡ್ಡು ಇಟ್ಟಿದ್ದಾರೆ, FD ಇಟ್ಟಿದ್ದಾರೆ ವಿಶ್ವಾಸದ ಮೇಲೆ. ಅವ್ರ ವಿಶ್ವಾಸ ಮರುಸ್ಥಾಪನೆ ಮಾಡಬೇಕು. ನಾನು ಅವ್ರಿಗೂ ಹೇಳ್ತೀನಿ, ಸ್ವಲ್ಪ ತಡ್ಕೊಳ್ರಿ, ಸ್ವಲ್ಪ ದಿವಸ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಕ್ರಮ ತಗೊಂಡಿದ್ವಿ ನಾವು. ಸ್ವಲ್ಪ ಲೇಟ್ ಆಗುತ್ತೆ, ಚೂರು ತಡ ಆಗುತ್ತೆ, ಯಾರು ಕಡಿಬಿಡಿ ಆಗೋದು ಬೇಡ, ಮತ್ತು ಗಾಬರಿ ಆಗೋದು ಬೇಡ. ಬೇಳೂರವ್ರು ಹೇಳಿದಾಗೆ ಸುಮ್ಮನೆ ಇವರು ಯಾರೋ ರಾಜಕೀಯಗೊಳಿಸ್ಬೇಡಿ. ಸಹಕಾರಿ ಕ್ಷೇತ್ರ ಗೋಪಾಲಕೃಷ್ಣ ನಾಯ್ಕರೇ, ನೀವು ಬೇಡೂರು ಒಂದೇ ಹೆಸರು ಹೇಳಿಲ್ಲ. ನಂಬಿಕೆ ಮೇಲೆ ಹೆಂಗೆ ಅಂದರೆ 3 ಬಿಟ್ಟು ಕೆಲಸ ಮಾಡೋದು. 3 ಅಂದರೆ ಊರಿಗೆ ದೊಡ್ಡರು ಅದಲ್ಲ. ಒಂದು ಜಾತಿ ಮಾಡಬಾರ್ದು, ಪಕ್ಷದ ರಾಜಕೀಯ ಮಾಡಬಾರ್ದು, ಇನ್ನೊಂದು ಈ ಲಿಂಗ ಭೇದ ಮಾಡಬಾರ್ದು. ಇವಿಷ್ಟು ಕರೆಕ್ಟಾಗಿದ್ದು ನಂಬಿಕೆ ಮೇಲೆ ವ್ಯವಹಾರ ನಡೀತದೆ. ಇದು ಈ ನಂಬಿಕೆ ಮೇಲೆ ಮಾಡಿ ನಾವು ಏನೇನು ಸಾಧ್ಯ ಇವೆಲ್ಲ ಮಾಡೋದಕ್ಕೆ. ಆ ದುಡ್ಡಷ್ಟು ಏನೇನು ಈಗ ಪಾಪ ಜನ ಯಾರು ಹೇಳಿದ್ರು ಪಿಗ್ಮಿ ಕೂಲಿ ಮಾಡಿ ಬೇರೆ ಬೇರೆ ಕೆಲಸ ಮಾಡಿ ಪಿಗ್ಮಿ ಕಟ್ಟಿದ್ದಾರೆ.
ಮತ್ತು ಡಿಪಾಸಿಟ್ ಹಾಕಿದ್ದಾರೆ, SB ದುಡ್ಡಿದೆ. ಕೇಳಿ ಅವನು ನಮ್ಮ ವೆಂಕಟೇಶನ್ ಕೇಳಿಬಿಟ್ರೆ ಅವನಷ್ಟು ಪ್ರಾಮಾಣಿಕ ಈ ಪ್ರಪಂಚದಲ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು. ಈಗ ನಾವು ನಿಮ್ಮ ಪರವಾಗಿ ನಾವು ಇದ್ದೀವಿ. ನಾವು ಬೇಡೂರಾಗಲಿ ಅಥವಾ ಜಯಂತ್ ಆಗಲಿ ಎಲ್ಲ ಮುಖಂಡರು ನಿಮ್ಮ ಪರವಾಗಿ ನೀವು ನಮ್ಮ ನಂಬರಿ. ನಾನು ನಮ್ಮ ಇಲಾಖೆಯವ್ರಿಗೆ ಹೇಳ್ತೀನಿ, ಜನತೆ ಎದುರುಗಡೆ ನಾವು ಮಾತಾಡ್ತಾ ಇದ್ದೀವಿ. ನಾವು ನೀವು ಎಷ್ಟು ಸ್ಪೀಡ್ ಮಾಡೋಕ್ಕೆ ಸಾಧ್ಯ? ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು, ಈಗಲೇ ಮಾಡ್ಬೇಕು. ನಾವು ಗೋಪಾಲಕೃಷ್ಣ ಈಗಲೇ ಮಾಡಬೇಕದು. ನಾವು ಹಂಗಾದಾಗ ಜನ ನಮ್ಮನ್ನು ನಂಬ್ತಾರೆ. ಏನಾಗುತ್ತೆ, ನೀವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ರಾತ್ರಿ 10 ಗಂಟೆಗೆ ಬಿಡ್ತಾರೆ ಅವ್ರನ್ನ. ಅವ್ರಿಗೆ ಏನಾಗುತ್ತೆ, ಇದು ಏನು ಮಾಡಿದ್ರು ಸರಿಯಾಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅವರು. ಅದು ಆಗಬಾರ್ದು ಯಾವತ್ತೂ ಕೂಡ. ನಂಬಿಕೆ ಈಗ ಸಣ್ಣ ಅಮೌಂಟ್ ಅಲ್ಲ, ನಾನು ಹೇಳಬಾರ್ದು ಜನಗಳ ಎದುರುಗಡೆ, ನಾನು ಹೇಳಲ್ಲ. ನಮ್ಮದೇನು ದುಡ್ಡು, ನಾವು ಹೆಚ್ಚು ಕಡಿಮೆ 50 ಲಕ್ಷ ಲಾಸ್ ಆದರೂ ಜನರಿಗೆ ದುಡ್ಡು ಕೊಡ್ತೀವಿ ನಾವು ಜನಗಳಿಗೆ. ಯಾಕೆಂದರೆ ನೀವು 365 ದಿನದ ಒಳಗಡೆ ತಗೊಂಡು ದುಡ್ಡು ಕಟ್ಟಬೇಕು. ನೀವು 1 ವರ್ಷ ಯಾವ ಕಾರಣಕ್ಕೂ ಗಿರಿ ಇದು ನಮ್ಮದಲ್ಲ, ಸರ್ಕಾರದ ಕೂಡ. ಸರ್ಕಾರದಾದರೆ ಇವರು ನಾವು ಹೋಗಿ ಕೂತ್ಕೊಂಡು ಹೇಳ್ಬಿಡ್ಬೋದು. ನಬಾರ್ಡ್ನ ಒಂದು ವರ್ಷ ಈ ಬೆಳೆ ಸಾಲದ ಕಿಸಾನ್ ಕ್ರೆಡಿಟ್ ಸಾಲದ ಅವಧಿ 1 ವರ್ಷ MG 365 ದಿವಸದ ಒಳಗಡೆ 2 ಗಂಟೆ ಒಳಗಡೆ ನಾವು ಕಟ್ಟಿ ಮುಗಿಸ್ಬೇಕು. ಮುಗಿಸ್ದೇ ಹೋದರೆ ನೀವು ತಗೊಂಡಲ್ಲಿಂದ ನಿಮಗೆ ನಾರ್ಮಲ್ ಇಂಟ್ರೆಸ್ಟ್ ಬಿಟ್ಟು 10-12% ರೈತರಿಗೆ ತೊಂದರೆ. 1 ಲಕ್ಷಕ್ಕೆ 11,000 ರೂಪಾಯಿ ಕಟ್ಟಬೇಕಾಗತ್ತೆ. 2 ಲಕ್ಷ 3 ಲಕ್ಷ ತಗೊಂಡವರಿಗೆ 25-30 ಸಾವಿರ ರೂಪಾಯಿ ದುಡ್ಡು ಬೀಳುತ್ತೆ. ಅದು ಆಗಬಾರ್ದು. ಕಟ್ರಿ, ನೀವು ನಂಬಿಕೆ ಮೇಲೆ ಕಟ್ರಿ. ತಕ್ಷಣ ಕೊಡಿಸ್ತೀನಿ. ನಮಗೆ ಒಂದು 2-3 ಜನ ಅಧಿಕಾರಿಗಳನ್ನ DR ಇದ್ದಾರೆ, 2 ಜನ ಜಾಸ್ತಿ ಹಾಕಿ ಸಿಕ್ಕಿಕೊಳ್ಳಿ ಎಷ್ಟು ಬೇಗ ಸಾಧ್ಯ. ಸಾಟರ್ಡೆ ಸಂಡೇ ಕೂಡ ಕೆಲಸ ಮಾಡ್ತೀವಿ ನಾವು. ಮಾಡಿಸಿದ್ವಿ ನಮ್ಮ ಬ್ಯಾಂಕಲ್ಲಿ. ಶನಿವಾರ ಭಾನುವಾರ ಕೂಡ ನಾವು ಲೋನ್ ರೆಕಾರ್ಡ್ ಕೊಡ್ತೀವಿ. ನಾವು ಒಂದು ಮಾಡಿ ಕೊಡ್ತೀವಿ. ನಾವು ನಮ್ಮ MD ಅವರು ಸೈನ್ ಮಾಡ್ತಾರೆ. ಶನಿವಾರ ಸೆಕೆಂಡ್ ಸಾಟರ್ಡೆ ಸಂಡೇ ಇದ್ರೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು ಅಂತ 24 ಗಂಟೆ ಒಳಗೆ ಅದು 48 ಗಂಟೆ ಒಳಗೆ ಮಂಜೂರು ಮಾಡ್ತೀವಿ ನಾವು. ರೈತರು ಉಳಿಸೋಕ್ಕಾಗಿ ನಾನು ಗಿರಿ ಹೇಳಿದ್ರಲ್ಲ. ಈ ಸಂದರ್ಭದಲ್ಲಿ DCC ಬ್ಯಾಂಕ್ ವ್ಯವಸ್ಥಾಪಕಿ ಅನ್ನಪೂರ್ಣ, DYSP ಗೋಪಾಲಕೃಷ್ಣ ನಾಯ್ಕ್, ಸಹಕಾರಿ ಇಲಾಖೆಯ ಸತೀಶ್, ಪ್ರಮುಖರಾದ KC ದೇವಪ್ಪ, ಇಂದುಧರ್ ಬೇಸೂರು, MG ಕೃಷ್ಣಮೂರ್ತಿ, RS ಗಿರಿ, ಸುಬ್ರಾವ್, ಮಹಾಬಲೇಶ್ವರ್ ನಾಯ್ಕ್, ಕಲಸಿ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ ನಗರಸಭೆಯಲ್ಲಿ ಬಿಜೆಪಿ ಗೂಂಡಾಗಿರಿ ಮೂಲಕ ಅಧಿಕಾರ ನಡೆಸುವ ಹುನ್ನಾರ ನಡೆಸುತ್ತಿದೆ. ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ ಸದಸ್ಯರಿಗೆ ಇಲ್ಲ ಎಂದು ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದ್ರೆ ಗುಂಡಾಗಿರಿ ಪ್ರವೃತ್ತಿಯನ್ನ ಮಾಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಈ ನಡೆ ಒಳ್ಳೇದಲ್ಲ. ಜೊತೆಗೆ ಅವ್ರು ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ. ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ನಗರಸಭಾ ಆಡಳಿತದಲ್ಲಿ ಅವ್ರು ಏನ್ ಅಭಿವೃದ್ಧಿ ಆಯ್ತು ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ನಮ್ಮ ಆಡಳಿತ ಇದ್ದಾಗ, ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದಾಗ ನಾವು ಅವರನ್ನ ಸ್ವಂತ ಸಹೋದರರ ರೀತಿಯಲ್ಲಿ, ಸಹೋದರಿಯರ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಂಡ್ವಿ. ಅದು ಇವರಿಗೆ ಅರಿವಿಲ್ವಾ? ಯಾಕೆ ಈ ರೀತಿ ಗೊಂಡ ಪ್ರವೃತ್ತಿನ ಮಾಡ್ತಾ ಇದ್ದೀರಿ ನೀವು? ನಮ್ಮ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಹಿಂದೆ ಮಹಿಳಾ ಅಧ್ಯಕ್ಷ ಆಗಿದ್ರು ಸರಸ್ವತಿ ಕುಮಾರಸ್ವಾಮಿ, ಮತ್ತು ನಮ್ಮ ಉಪಾಧ್ಯಕ್ಷ ಆಗಿ ಗ್ರೇಸಿ ಅವರಿದ್ದು. ಆ ಟೈಮಲ್ಲಿ ಅವ್ರನ್ನ ವೀಣಾ ಪರಮೇಶ್ವರ್ ಅವರು ಇದ್ರು. ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದಾರೆ. ಅವರ ಹತ್ತಿರ್ತಕ್ಕಂಥ ವಾಹನದಿಂದ ಅವ್ರನ್ನ ಕೆಳಗಿಳಿಸಿ ಸೀರೆಯನ್ನ ಎಳೆದಿದ್ದಾರೆ. ಅವರಿಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಿಂದೆ ನಮ್ಮ ಸದಸ್ಯರಿಗೆ ಕೂಡ ಹೊಡೆದಿದ್ದಾರೆ. ನಮ್ಮ ಅನ್ವರ್ ಅಂತಕ್ಕಂಥ ಇವರು, ಪ್ರವೀಣ್ ಬಣಕಾರ್ ಅಂತಕ್ಕಂಥವ್ರು, ಸುಮಾರು ಜನ ಸದಸ್ಯರನ್ನ ಅವರ ಅಲ್ಲಿ ಆಫೀಸ್ ಕಚೇರಿ ಮಾಡಿ ನಮ್ಮ ನಗರಸಭೆ ಎದುರುಗಡೆ ಅವರಿಗೆ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಈ ತರ ಗೊಂಡಾಗರಿ ಪ್ರವೃತ್ತಿಯನ್ನ ಮಾಡ್ಕೊಂಡಿರ್ತಕ್ಕಂಥ ಬಂದವರು ಇವರು. ನಮಗೆ ಶಾಸಕರಿಗೆ, ನಮ್ಮ ಪಕ್ಷದವರಿಗೆ ಬುದ್ಧಿ ಹೇಳ್ತಕ್ಕಂಥ ಅರ್ಹತೆನೇ ಇಲ್ಲ ಇವರಿಗೆ. ನಾವು ಮೊನ್ನೆ ಸಭೆಯಲ್ಲಿ ನಮ್ಗೆ ಸಾಹೇಬ್ರು 2 ಕೋಟಿ ಕಾಮಗಾರಿಗಳನ್ನ ಕೊಟ್ಟು ಅದನ್ನ ಮಂಜೂರಾತಿಯನ್ನ ಕೂಡ ಕೊಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಮುಗ್ದಿದೆ. ಅದನ್ನ ಅನುಮೋದನೆ ಮಾಡೋದಕ್ಕೆ ಇಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ಕೆಲಸ ಕಾಮಗಾರಿಗಳಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಶಾಸಕರು ಅಷ್ಟು ಕಾಳಜಿಯಿಂದ ಅದನ್ನ ಮಾಡಿರ್ತಕ್ಕಂಥದ್ದು. ಇವರಿಗೆ ಅಧಿಕಾರ, ಅಪಾಪಿ ಅಧಿಕಾರವನ್ನ ಏನಾದ್ರೂ ಮಾಡಿ, ಮೋಸದಿಂದ ಆದ್ರೂ ಮಾಡಿ ನಾವು, ಅಥವಾ ಗೊಂಡಾಗರಿಯನ್ನಾದ್ರೂ ಮಾಡಿ ನಾವು ಪ್ರದರ್ಶನ ಮಾಡಿ ಅಧಿಕಾರವನ್ನ ಇಡಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಅವತ್ತು ಸಭೆಯಿಂದ ಅವರು ನಿರ್ಗಮಿಸಿದ್ರು. ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ನಾವು ಕಾನೂನು ಬಾಹಿರವಾಗಿ ಏನಾದ್ರು ನಡ್ಕೊಂಡಿದ್ರೆ ಮೈತ್ರಿ ಪಾಟೀಲ್ ಅವರು ಅಂಡ್ ಮೇಘರಾಜ್ ಅಂಡ್ ಕಂಪನಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಒಂದ್ ತೀರ್ಮಾನ ಮಾಡ್ಲಿ. 1964 ಆಕ್ಟ್ ಪ್ರಕಾರ, 56 ಕಾನೂನಿನ ಅನ್ವಯ ಕಲಂ ಪ್ರಕಾರ
ನೀವು ಕೊಟ್ಟಿರ್ತಕ್ಕಂಥ ಉಮೇದುವಾರಿಕೆ ಕಾನೂನು ಬಾಹಿರವಾಗಿದೆ, ಇದನ್ನ ಮಾಡೋದಕ್ಕೆ ಬರೋದಿಲ್ಲ, ನಮ್ಮ ಪಟ್ಟಿನೇ ಅಂತಿಮ ಅಂತ ನಿರ್ಣಯ ಮಾಡ್ಕೊಡ್ಲಿ. ಅದನ್ನ ಮಾಡೋದಕ್ಕೆ ಅವರಿಗೆ ತಾಕತ್ತಿದ್ರೆ ಅದನ್ನ ಮಾಡ್ಕೊಡ್ಬೇಕು. ಯಾರು ಇಲ್ಲೇನು ಯಾರು ಕುರಿಗಳಿಲ್ಲ, ಎಲ್ರೂ ಕೂಡ ವಿಚಾರ ಮಾಡೋ ಅಂತ ಇದ್ದಾರೆ. ಕಾನೂನು ತಿಳುವಳಿಕೆ ಕೂಡ ನಮಗೂ ಇದೆ. ನಮ್ಮ ಶಾಸಕರು ಕೂಡ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ನಗರಸಭೆ ಇಂದ ಒಳ್ಳೆ ಕೆಲಸಗಳು ಜನರಿಗೆ ಆಗ್ಬೇಕು ಅನ್ನೋ ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥ ಶಾಸಕರು ಅವತ್ತು ನೀವು ಏನ್ ಮಾಡಿದ್ರಿ, ಅಧಿಕಾರವನ್ನ ಮೋಸದಿಂದ ಹಿಡಿದ್ರಿ. ನಮಗೆ ಬೆಂಬಲವನ್ನ ಸೂಚಿಸ್ತೇನೆ ಅಂತ ಬಂದಿರ್ತಕ್ಕಂಥ ಇಂಡಿಪೆಂಡೆಂಟ್ ಸದಸ್ಯರನ್ನ ನೀವು ಮೋಸವಾಗಿ ಕರ್ಕೊಂಡೋದ್ರಿ. ಕರ್ಕೊಂಡೋಗಿ ಮೋಸ ಮಾಡಿಬಿಟ್ಟು ನೀವು ಅಧಿಕಾರವನ್ನು ಹಿಡಿದ್ರಿ, ಅವ್ರಿಗೆ ಆಮಿಷಗಳನ್ನ ಒಡ್ಡಿ. ಆದ್ರೂ ಕೂಡ ಶಾಸಕರ ಮನಸ್ಸಿಗೆ ನೋವಾದ್ರೂ ಕೂಡ ಅವರು ಅಧ್ಯಕ್ಷ ಆಯ್ಕೆಯ ನಂತರ ಸಂತೋಷವಾಗಿ ಹೋಗಿ ಅವರಿಗೆ ಧನ್ಯವಾದಗಳನ್ನ ಮೈತ್ರಿ ಪಾಟೀಲ್ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸವಿತಾ ವಾಸುಗೂ ಕೂಡ ಅವರು ಧನ್ಯವಾದಗಳನ್ನ ಅರ್ಪಿಸಿ ಒಳ್ಳೆ ಕೆಲಸ ಮಾಡೋಣ, ಅಭಿನಂದನೆಗಳನ್ನ ಸಲ್ಲಿಸಿ ಒಳ್ಳೆ ಕೆಲಸವನ್ನ ಊರಿನ. ಇನ್ನೋರ್ವ ಸದಸ್ಯೆ ಮಧುಮಾಲತಿ, ನಗರಸಭೆ ನಾಮನಿರ್ದೇಶನ ಸದಸ್ಯ ರವಿಕುಮಾರ್ ಮಾತನಾಡಿ, ಅವರು ಶಿಕ್ಷಣಿಗೆ ಹೋಗ್ಬೇಕಿತ್ತು, ಅವರಿಗೆ 12 ಗಂಟೆ ಟೈಮಿಗೆ ಅವರಿಗೆ ಫ್ಲೈಟಿಗೆ ಬುಕ್ ಆಗಿತ್ತು. ಆದರೂ ಶಾಸಕರು ಏನ್ ಮಾಡಿದ್ರು, ಇಲ್ಲ ಕಣಮ್ಮ, ಅವ್ರ ಮಹಿಳೆಯರಿಗೆ ನಾವು ಎಂಕರೇಜ್ ಕೊಡಬೇಕು, ಹೋಗೋಣ, ನಿಮ್ಮ ಅಧ್ಯಕ್ಷರು ಕೂಡ ಅಲ್ಲಿದ್ದಾರೆ, ಅವರಿಗೂ ಒಂದು ಅಭಿನಂದನೆ ಸಲ್ಲಿಸಿ. ಅಲ್ಲಿ ಫಸ್ಟೇ ಹೋಗಿ ಅವತ್ತಿನ ದಿನ ಅಭಿನಂದನೆ ಹೇಳಿ ಬಂದಿದ್ದಾರೆ. ಆದರೂ ಕೂಡ ಇನ್ನೊಂದ್ಸಲ ಹೇಳಿ ಬರೋಣ, ಹೋಗೋದು ನಾನು ಕ್ಯಾನ್ಸಲ್ ಮಾಡಲ್ಲ, ನಾನು ಅಷ್ಟು ನಂತರನೇ 2 ಗಂಟೆ ಫ್ಲೈಟಿಗೆ ಹೋಗ್ತೀನಿ ಅಂತ ಹೇಳಿ ನೆಹರು ಫೀಲ್ಡಿಗೆ ಹೋಗಿ ಅವರು ಎಲ್ಲ ಮಹಿಳೆಯರು ಎಂಕರೇಜ್ ಕೊಟ್ಟು ತಮ್ಮ ಕೈಯಲ್ಲಾದ ಅಂತ ಹೇಳಲ್ಲ, ಉನ್ನತವಾದ ಸಹಾಯವನ್ನು ಅವರಿಗೆ ಮಾಡಿ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಿ, ಇನ್ನು ಮುಂದೆ ಇಂಥದೇ ಕೆಲಸ ನಿಮ್ಮ ಹೆಣ್ಮಕ್ಳು ಮಾಡಿ ಹೆಣ್ಮಕ್ಳು ಈ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಇದೇ ನಮ್ಮ ಶಾಸಕರು ಹೇಳಿ ಬಂದಿದ್ದಾರೆ. ಯಾರ ಹತ್ರ? ಇದೇ ಅಧ್ಯಕ್ಷರ ಹತ್ರ, ಇದೇ ನಗರಸಭಾ ಅಧ್ಯಕ್ಷರ ಹತ್ರ ಹೇಳಿದ್ದಾರೆ. ಪಕ್ಕದಲ್ಲೇ ಕೂತ್ಕೊಂಡು ನಗರಸಭಾ ಅಧ್ಯಕ್ಷರು ಮೈತ್ರಿ ಪಾಟೀಲ್ ಅವರು ಏನ್ ಮಾಡಿದ್ರು, ಅಲ್ಲಿ ಕೇಳ್ತಾ ಇದ್ದಾರೆ, ಸರ್ ನಿಮ್ಮ ಸಹಕಾರ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಸಣ್ಣ ತಿಳುವಳಿಕೆ ಅಧ್ಯಕ್ಷರಿಗೆ ಇರಬೇಕಿತ್ತು. ಯಾಕೆ ಅಂದ್ರೆ ಗೆದ್ದು 13 ದಿನ ಆಗಲೇ ಆಗಿತ್ತು. ಆಯ್ತು, ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಂತೆ, ಓಕೆ, ಮನುಷ್ಯನಿಗೆಲ್ಲ ಇರೋದೇ ಸಹಜ. ಅದಾದ ನಂತರ 1 ದಿನ ಒಂದು ಫಾರ್ಮಾಲಿಟೀಸ್ ಇದ್ದಾಗಲು ಅವ್ರು ಹೋಗ್ಬಿಟ್ಟು, ಸರ್ ನಿಮ್ಮ ಸಹಕಾರ ನನಗೆ ಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರ್ಬೋದಿತ್ತು. ಅವ್ರು ಅದನ್ನ ಮಾಡಲಿಲ್ಲ. ಇವ್ರು ಎಲ್ಲಿ ಹೋಗಿ ಕೂತಿದ್ದಾರೆ ಅಲ್ಲಿ ಸಹಕಾರ ಕೇಳ್ತಾ ಇದ್ದಾರೆ. ಆದರೂ ನಮ್ಮ ಶಾಸಕರು ಹೇಳಿದ್ರು, ಇಲ್ಲ ನಮ್ಮ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ. ನಾನೇ ಕೇಳಿದ್ದೀನಿ ಮಾತನ್ನ ಅವ್ರ ಹತ್ರ ಹೇಳಿದ್ರು, ನಾನೇ ಕೇಳಿದ್ದೀನಿ, ನಾನೇ ಸಾಕ್ಷಿ ಇದ್ದೀನಿ. ಅವತ್ತೆ ನನ್ನನ್ನು ಕೂಡ ಕರೆದಿದ್ದು, ಅವರು ಗೆಸ್ಟ್ ಆಗಿ ಕರೆದಿದ್ದು. ಓಕೆ, ಅದು ಉಪಾಧ್ಯಕ್ಷರಿಗೆ ಸವಿತಾ ವಾಸು ಅವರು ಯಾವುದೋ ಒಂದು ತುಂಬ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಅವರು ನನ್ನ ಏರಿಯಾದಲ್ಲಿ ಒಂದು ಕ್ಯಾಂಟೀನ್ ಇತ್ತು, ಅಲ್ಲಿ ಬೇಡದೇ ಇನ್ಲೀಗಲ್ ವ್ಯವಹಾರಗಳನ್ನು ಅವ್ರು ಮಾಡ್ತಾ ಇದ್ರು. ಅದನ್ನ ನಾನು ಆ್ಯಕ್ಚುಲಿ ನಾನು ಅದನ್ನ ಬಂದ್ ಮಾಡಿಸಿದ್ದೆ, 15 ದಿವಸ ಬಂದ್ ಮಾಡಿಸಿದ್ದೆ. ಆ ಟೈಮಲ್ಲಿ ಅದೇ ಸವಿತಾ ವಾಸು ಉಪಾಧ್ಯಕ್ಷ ಏನು ಮಾಡಿದ್ರು, MLA ಮನೆಗೆ ಡೈಲಿ ಬೆಳಗ್ಗೆ ಹೋಗಿ ಕೂತ್ಕೊಳ್ತಿದ್ರು, ಶಾಸಕರ ಮನೆಗೆ ಡೈಲಿ ಬೆಳಗ್ಗೆ ಹೋಗಿ ಕೂತ್ಕೊಳ್ತಿದ್ರು. ಆವಾಗ ಹೋಗಕ್ಕೆ ಗೊತ್ತಿತ್ತು ಉಪಾಧ್ಯಕ್ಷರಿಗೆ, ನಾವು ಗೆದ್ದ ಮೇಲೆ ಅವ್ರ ಸಹಕಾರ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ. ಶಾಸಕರ ಮಹಿಳೆಯರ ಮೇಲೆ ಗೌರವನೇ ಇಲ್ಲ ಅಂತ ಹೇಳ್ತಾರಲ್ಲ, ಗೌರವ ಇದಕ್ಕಿಂತಾನೆ ಅವ್ರೆಲ್ಲ ಬಿಟ್ಟು ಹೋಗುತ್ತೋ ಅಂತ ಹೋಗಿ ಅವರು ತಮ್ಮ ಕೈಲಾದ ಮಾಡಿ ನೀವು ಮುಂದೆ ಬರಬೇಕು ಅಂತ ಹೇಳಿದ್ರು. ಮತ್ತು ಮಹಿಳೆಯರಿಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ಅವರೇ ಅಂತ ಹೋಗ್ತಿದ್ರು. ಈ ಮಾತುಗಳನ್ನೆಲ್ಲ ಮೈತ್ರಿ ಪಾಟೀಲ್ ಅವರು ಅಧ್ಯಕ್ಷ ಆದಂಥವ್ರು ವಾಪಸ್ ತಗೊಳ್ಬೇಕು. ಯಾಕಂದ್ರೆ ಅವರಿಗೆ ಶ್ರೇಯಸ್ ಅಲ್ಲ, ತಿಳುವಳಿಕೆ ಇಲ್ಲ ಅಂದರೆ ಪಕ್ಕದಲ್ಲಿ ಇರ್ತಾರೆ, ಹಿರಿಯರು ಇರ್ತಾರೆ, ಇಲ್ಲ ಅಂದರೆ ಕಮಿಷನರ್ ಕೂತಿದ್ರು ಅವತ್ತು, ಅವ್ರ ಹತ್ರನೂ ಕೇಳಿ ತಿಳ್ಕೊಬೋದಿತ್ತು. ಆಮೇಲೆ ಅವತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಯಾವ ಸದಸ್ಯರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡುವಂಥ ಇದನ್ನ ನಾವು ಯಾವ ಸದಸ್ಯರು ಒಪ್ಪಿಗೆ ಕೊಟ್ಟಿಲ್ಲ. ಏಕಾಏಕಿ ನಿಂತ್ಕೊಂಡು ಮತ್ತೆ ಕೂತ್ಕೊಂಡಲ್ಲ ಅವ್ರು ಹೇಳಿದ್ದು, ನಿಂತ್ಕೊಂಡ್ಬಿಟ್ಟು ಇಲ್ಲ ನಾವು ಅನುಮೋದಿಸಿದ್ದೀವಿ, ಇಷ್ಟು ಜನ ಅನುಮೋದಿಸಿದ್ವಿ ಅಂತ ಹೇಳಿ ನೀವೇ ಹೇಗೆ ಹಾಕಿ ಆಗಿದ್ರೆ ನಾವು ಸದಸ್ಯರು ಒಪ್ಪಿಗೆ ಕೊಡ್ಬೇಕಲ್ವಾ? ನೀವು ಸದಸ್ಯರು ಒಪ್ಪಿಗೆ ತಗೋಬೇಕಲ್ವಾ? ನೀವು ಯಾಕೆ ಮಹಿಳೆಯರಿಗೆ ಗೌರವ ಕೊಡಲ್ಲ? ಟೇಬಲ್ ಕುಟ್ಟಿ ಮಾತಾಡ್ತಾರೆ ಅಂತ ಹೇಳೋದು. ಮತ್ತು ಇವ್ರ ಮೇಲೆ ಆಕ್ಚುಲಿ ಇವರಿಗೆ ಇರೋದು ರಾಜಕೀಯ ಅಪಾಪಿ ಅವರಿಗೆ
ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಥರನೇ ಪ್ರತಿಭಟನೆ ಆಗುತ್ತೆ. ನಗರಸಭಾ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಶಾಸಕರಿಗೆ ನಮಗೆ ಅಗೌರವ ತೋರಿದರೆ ನಮ್ಮ ಮೇಲೆ ಯಾವುದೇ ಒಂದು ನಮಗೆ ಪ್ರಗತಿ ಪರವಾಗಿ ನಮ್ಮ ಬಗ್ಗೆ ಅವ್ರ ಒಲಿವಿಲ್ಲ ಅನ್ನೋದು ತಿಳಿಸಿದೆ. ಈಗ ದಿನಾಂಕ 6/3/2025 ನಡೆದ ಈ ಸಭಾ ಅಜೆಂಡಾವಿದೆ. ಇದು ನೂತನವಾಗಿ ಆಯ್ಕೆಯಾದಂಥ ಬಿಜೆಪಿ ಅಧ್ಯಕ್ಷರು ಇಡೀ ಸಾಗರಕ್ಕೆ ಮಾಡಿದ ಅವಮಾನ, ಸಾಗರದ ಜನತೆಗೆ ಅವಮಾನ ಮಾಡಿದ್ದಾರೆ. ಇವತ್ತು ನೋಡಿ, ಕಳೆದ 1 ವರ್ಷದ 3-4 ತಿಂಗಳಿಂದ ನಿಮಗೆ ಗೊತ್ತಿದೆ, ಜನಪ್ರತಿನಿಧಿಗಳ ಆಡಳಿತ ಇರಲಿಲ್ಲ, AC ಅವರ ಆಡಳಿತ ಇತ್ತು. ಸಾಮಾನ್ಯ ಸಭೆಯನ್ನು ಕರೆದು ಇದರಲ್ಲಿ ಸ್ಥಾಯಿ ಸಮಿತಿಯ ಆಯ್ಕೆನ ಮತ್ತೆ ಅಧ್ಯಕ್ಷರ ವಿಡಾಪಣೆ. ಯಾವುದೋ ಒಂದು ಸಾಮಾನ್ಯ ಸಭೆ ಕರೆಯುವಾಗ ಕನಿಷ್ಠ ಕಾನೂನಿನ ಅರಿವಾಗಿರಬೇಕಿತ್ತು. ಅವರಿಗೆ ವಿಶೇಷ ಸಭೆ ಕರೆಯುವಂಥ 2 ಸಬ್ಜೆಕ್ಟನ್ನು ಸಾಮಾನ್ಯ ಸಭೆ ಅಂತ ಕರೀತಾರೆ. ಇವತ್ತು ತಮ್ಮನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಭೆಯ ಅಜೆಂಡಾ ಯಾವ ರೀತಿ ಇರುತ್ತೆ ಅನ್ನೋದು ಕಾರ್ಯದರ್ಶಿಯಾದ ಕಮಿಷನರ್ನ ಕಾನೂನು ಸಲಹೆ ಮತ್ತು ಅವರ ಪಕ್ಷದಲ್ಲಿ ಅತ್ಯಂತ ಹಿರಿಯ ನಾಯಕರಿದ್ದಾರೆ, ಅವ್ರನ್ನ ಕೇಳಿ ತಿಳ್ಕೋಬೇಕಿತ್ತು. ಸಭೆಯ ಅಜೆಂಡಕ್ಕೆ ಜನನ ಮರಣ ಇಲ್ಲ, ಕನಿಷ್ಠ 1 ವರ್ಷದ 6 ತಿಂಗಳಾಗಿದೆ. ಇವತ್ತಿಗೂ ಸಭೆ 8ರಿಂದ 10 ಕೋಟಿ ರೂಪಾಯಿ ಸಾಗರ ನಗರಸಭೆಯ ವಾರ್ಷಿಕ ಆದಾಯ ಇದೆ. ಒಂದೇ ಒಂದು ಜಮಾ ಖರ್ಚಾಗಿಲ್ಲ. ಇವತ್ತಿಗೂ ಜನವರಿ ತಿಂಗಳೊಳಗೆ ಬಜೆಟ್ ಮಾಡಬೇಕಿತ್ತು. ತಾನು ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ನಂತರದಲ್ಲಿ ಫಸ್ಟ್ ಬಜೆಟ್ ಮೀಟಿಂಗ್ ಮಾಡಬೇಕಿತ್ತು. 2 ಆಯಿತು. 3ನೇದು, ಈಗ ಸಾರ್ವಜನಿಕ ವಲಯದಲ್ಲಿ ತುಂಬ ಸುದ್ದಿಯಾಗಿರೋದು ಏನಂದರೆ 106 ಕೋಟಿ ರೂಪಾಯಿದ ಸೇಲ್ಸ್ ಸರ್ಟಿಫಿಕೇಟ್ ಹಾಕೋಣ. ನಾವು ಪಾರದರ್ಶಕರಿದ್ದೀವಿ, ನಾವು ಅತ್ಯಂತ ಆಡಳಿತವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಅಂದರು. ನಮ್ಮ ಸಾಗರ ನಗರಸಭೆಯ ವ್ಯಾಪ್ತಿ 20 ಚದರ ಕಿಲೋಮೀಟರ್ಗಳು. 20 ಚದರ ಕಿಲೋಮೀಟರಲ್ಲಿ ಕನಿಷ್ಠ 10ರಿಂದ 15 ಎಕರೆಯಷ್ಟು ಜಾಗ ಭೂಗಳಿಂದ ಇವತ್ತು ಸೇಲ್ಸ್ ಸರ್ಟಿಫಿಕೇಟ್ ಆಗಿದೆ. ಯಾಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ, ವಿರೋಧ ಪಕ್ಷದಲ್ಲಿ ನಾವೆಲ್ಲ ಸುದ್ದಿ ಎತ್ತಾ ಇದ್ದೀವಿ, ಎಷ್ಟೋ ಸರಿ AC ಮನವಿ ಕೊಟ್ಟಿದ್ದೀವಿ. ಇಂಥ ಜನಪಯೋಗವಾದಂಥ ಸಬ್ಜೆಕ್ಟ್ಗಳನ್ನು ತಂದು ಸಾಗರ ಜನತೆ ಒಳ್ಳೇದು ಮಾಡ್ಬೋದಿತ್ತಲ್ಲ. ಅದು ಬಿಟ್ಕೊಂಡು ಇವರಿಗೆ ಅಧಿಕಾರ ಫಸ್ಟ್ ಸರಿ ಅವರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಬೇಕು. ಇದರಲ್ಲಿ ತೋರಿಸ್ತಾ ಇರೋದು ಅವರ ಅಧಿಕಾರದ ಹಪಾಕಿತನ, ಅಧಿಕಾರದ ಆಸೆ. 3ನೇದಾಗಿ ನಮ್ಮ AC ಅವರ ಅಧ್ಯಕ್ಷತೆ ಮೇಡಮ್ ಅವರು ಹೇಳಿದಂಗೆ ಈಗ ಆಲ್ರೆಡಿ ನಮ್ಮ ಸಾಹೇಬರು ಗ್ರ್ಯಾಂಟ್ ತಂದು ಅದಕ್ಕೆ ಟೆಂಡರ್ ಆಗಿದೆ. ಟೆಂಡರ್ ಆದ ನಂತರ ಓಪನ್ ಅಂದರೆ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆಗಬೇಕು. ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆಗದೆ ಯಾರಿಗೂ ವರ್ಕ್ ಡನ್ ಸರ್ಟಿಫಿಕೇಟ್ ವರ್ಕ್ ಆರ್ಡರ್ ಕೊಡಲಿಕ್ಕೆ ಬರಲ್ಲ. ಅದನ್ನು ಸಮೇತ ತರಬಹುದಿತ್ತಲ್ಲ, ಅದನ್ನು ಯಾವುದು ಸಮೇತ ಅಂತ. ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಜಾಕೀರ್, ನಾಗರತ್ನ, ನಾದಿರಾ ಪರ್ವೀನ್, ಸಬೀನಾ ಪರ್ವೀನ್, ಸಬಾನಾ ಬಾನು, ಎಲ್ ಚಂದ್ರಪ್ಪ, ಸರಸ್ವತಿ ನಾಗರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಡಿ ದಿನೇಶ್, ಹಮೀದ್ ಇನ್ನಿತರರು ಹಾಜರಿದ್ದರು. ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದು ಸಮಾಜ ಸೇವೆಯ ಒಂದು ಸಾರ್ಥಕ ಮುಖವಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರನ್ನು ಸತ್ಪ್ರಜೆಗಳಾಗಿ ರೂಪಿಸುವ ಮಹತ್ತರ ಹೊಣೆ ನಮ್ಮ ಮೇಲಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ತಿಳಿಸಿದರು. ಸಾಗರದ ಗುರುಭವನದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸ್ಥಳೀಯ ಶಾಖೆ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಅಭಿನಂದನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ನಾವು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು, ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಕ್ಕಂಥದ್ದು. ಸುಮಾರು 20, 30, 40 ವರ್ಷ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸಮಾಜ ಸೇವೆಯನ್ನು ಮಾಡಿ ಅನೇಕ ವಿದ್ಯಾರ್ಥಿಗಳನ್ನು ಈ ಒಂದು ರಾಷ್ಟ್ರದ ಉತ್ತಮ ಪ್ರಜೆಗಳನ್ನಾಗಿ ನಿಲ್ಲುವ ಹಾಗೆ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರು ನಮಗೆ ಹೆಮ್ಮೆ. ಅಂಥವರಿಗೆ ಇವತ್ತು ಅಭಿನಂದನೆ ಸಲ್ಲಿಸುವಂಥದ್ದು ಸಂಘದ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ನಾನು ನಮ್ಮ ಶ್ರೀಧರ್ ಸರ್ ಬಗ್ಗೆ ಹೇಳ್ತೀನಿ. ಭಾಳ ಹತ್ತಿರದಿಂದ ಎಲ್ಲ ಶಿಕ್ಷಕರು ಅವ್ರನ್ನ ನೋಡಿರ್ತಾರೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಇಂಗ್ಲೀಷ್ ಒಬ್ಬ ಟೀಚರ್ ಆಗಿ ಅವರು ಇಂಗ್ಲೀಷ್ ತರಬೇತಿಯನ್ನು ಎಷ್ಟೋ ತರಬೇತಿಗಳನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಏನಾದರೂ ಅವರ ಒಂದು ಜ್ಞಾನವನ್ನು ಬೇರೆ ರೀತಿ ಮಾರಾಟಕ್ಕೆ ಬೇರೆ ರೀತಿ ಪಣಕ್ಕೆ ಇಟ್ಟಿದ್ರೆ ಇವತ್ತು ಕೋಟಿ ರೂಗಳನ್ನು ಸಂಗ್ರಹಿಸಬಹುದಿತ್ತು. ಅವರು ಅದೇನು ಮಾಡದೆ ತನ್ನ ಒಂದು ಏನಿದೆ ಜ್ಞಾನವನ್ನು ಮಕ್ಕಳಿಗಾಗಿ ಮುಡುಕಿಟ್ಟು ಇವತ್ತು ಸೇವೆಯನ್ನು ಮಾಡಿ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಟೀಚರ್ಸೇ ನಮ್ಮ ತಾಲೂಕಲ್ಲಿ ತುಂಬಾ ವಿರಳ. ಸೊ ಇಂಥವರು ಇವತ್ತು ರಿಟೈರ್ಡ್ ಆಗ್ತಾ ಇರ್ತಕ್ಕಂಥದ್ದು, ವಯೋನಿವೃತ್ತಿ ಆಗ್ತಕ್ಕಂಥದ್ದು ಎಲ್ಲೋ ಬೇಸರದ ಸಂಗತಿ. ಇದು ಸಮಾಜಕ್ಕೆ ಎಲ್ಲೋ ಒಂಥರ ನಮಗೆ ನಷ್ಟ ಆಗ್ತಾ ಇದೆ. ಆದರೆ ಈಗ ಸರ್ ಅವರು ಬಹಳ ಸರಳ ಸೌಮ್ಯ ಸ್ವಭಾವದ TL ನಾಗರಾಜ್ ಅವರು, ಅವ್ರ ಬಗ್ಗೆ ಅವತ್ತು ಮೊನ್ನೆ ನಾನು KPS ಅನಂತಪುರ ಸ್ಕೂಲಿಗೆ ಹೋದಾಗ ಅಲ್ಲಿ ಒಬ್ಬರು ಹೇಳ್ತಾ ಇದ್ರು, TL ನಾಗರಾಜ್ ಎಂಥ ವ್ಯಕ್ತಿ ಕಂಡ್ರೆ ಅವರು ದೊಡ್ಡ ಗುಣ
ಎಷ್ಟು ಸರಳತೆ ಸೌಮ್ಯ, ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಶಾಲೆಗೋಸ್ಕರ. ಯಾರಿಗೂ ಹೆರಾಸ್ಮೆಂಟ್ ಇಲ್ಲ, ಟೀಚರ್ಸಿಗೆ ಎಲ್ಲರಿಗೂ ಅಷ್ಟೇ ಪ್ರೀತಿಯನ್ನು ನೋಡ್ಕೊಳ್ತಾರೆ, ಶಾಲೆ ಅಭಿವೃದ್ಧಿ ಕಡೆಗೂ ಅಷ್ಟೇ ಗಮನ ಕೊಡ್ತಾರೆ. ಎಲ್ಲೂ ಭೇದ ಭಾವ ಇಲ್ಲ, ಇವನು ಆ ರೀತಿ ಇಲ್ಲ, ಎಲ್ಲರೂ ಒಂದೇ ಭಾವನೆಯಿಂದ ನೋಡ್ತಾರೆ ಅಂತ ಹೇಳಿ ನನಗೆ ಭಾಳ ಖುಷಿ ಆಯಿತು. ನಾವೆಲ್ಲ 10ರಿಂದ ಒಬ್ಬ ಪದಾಧಿಕಾರಿ ಇವತ್ತಿನ ನಿವೃತ್ತಿ ಆಗ್ತಾರೆ. ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹಿರಣ್ಯ ಸರ್ ನಮ್ಮೆಲ್ಲರ ಮಾರ್ಗದರ್ಶಕರು. ನಮ್ಮ ಸಂಘದಲ್ಲಿ ಏನು ಅಂದರೆ ಅವ್ರ ಹತ್ರ ಒಂಥರ ರೆಬಲ್ ಸ್ಟಾರ್ ಇದ್ದಂಗೆ, ಈ ಪಿಂಚ್ ಹಿಟ್ಟರ್ ಕ್ರಿಕೆಟ್ಗೆ ನಮ್ಮ ಸಂಘಟನೆಗೆ ಅಂತ ಇಬ್ಬರು ಇವತ್ತು ನಿವೃತ್ತಿಯಿಂದ ಹೊಂದತಕ್ಕಂಥವ್ರು. ಅವರು ಸಹ ಜೋಗ ಕಾರ್ಗಲ್ ಅಂತ ಏರಿಯಾದಲ್ಲಿ ಅಲ್ಲಿ ಲಿಂಗನಮಕ್ಕಿಯಲ್ಲಿ ವರ್ಕನ್ನು ಮಾಡಿ, ಇಲ್ಲಿ ವರ್ಕನ್ನು ಮಾಡಿ ತುಂಬ ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಸಮಾಜಕ್ಕೆ. ಅವರು ಸಹ ನಿವೃತ್ತಿ ಆಗ್ತಿದ್ದಾರೆ. ಹಾಗೆ ಶ್ರೀಧರ್ ಹೆಗಡೆ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವ್ರು ಕೂತಿರೋದು, ಅವ್ರು ಮಾತಾಡ್ತಕ್ಕಂಥದ್ದನ್ನು ನೋಡಿದ್ರು, ಎಲ್ಲಿ ಮಾತಾಡಿದ್ರು ಭಾಳ ವಿರಳ ಮಾತು, ಸರಳ ಸಜ್ಜನಿಕೆ ವ್ಯಕ್ತಿ. ತಾನು ಮಾಡಬೇಕಾಗಿರೋ ಕೆಲಸವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥವ್ರು. ಈ 4 ಜನ ಒಂಥರ ಒಂದು ಬಿಲ್ಡಿಂಗಿಗೆ ಒಂದು 4 ಪಿಲ್ಲರ್ ಇದ್ದ ಹಾಗೆ ಅವ್ರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಅವ್ರ ಜೀವನ ಶಾಂತಿಯಿಂದ ಕೂಡಿರಲಿ ಅಂತ ಹೇಳ್ತಾ, ನಿಮ್ಮ ಆಯುಷ್ಯ ಆರೋಗ್ಯವನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ನೀವು ಬೇರೆ ಬೇರೆ ಸಮಾಜ ಚಟುವಟಿಕೆಯಲ್ಲಿ ತೊಡ್ಕೊಳ್ಳಿ ಅಂತ ನಾನು ಸಣ್ಣ ನಿಮ್ಮ ತಮ್ಮನಾಗಿ ಕಿವಿ ಮಾತು. ಯಾಕಂದರೆ ನಾವು ತಕ್ಷಣವೇ ಜಿಟ್ಟು ಹಿಡಿಬಾರ್ದು ಹೇಳಿ, ಇದು ಮೈಂಡ್ ವರ್ಕ್ ಮಾಡಬೇಕು ಅಂತ. ಸಮಾಜ ಸೇವೆ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ, ಮನೆ ಕೆಲಸ ಕಾರ್ಯಗಳಲ್ಲಿ, ತೋಟ ಗದ್ದೆ ಕೃಷಿ ಅಥವಾ ಬೇರೆ ಏನಿದ್ರು ಕೆಲಸ ಕಾರ್ಯಗಳಲ್ಲಿ, ಒಳ್ಳೆ ಕಾರ್ಯಗಳಲ್ಲಿ ತೊಡ್ಕೊಂಡು ನಿಮ್ಮ ಆರೋಗ್ಯ ಮತ್ತು ಆಯುಷ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಮಾಜಕ್ಕೆ ಇವತ್ತು ಶಿಕ್ಷಣ ಇಲಾಖೆಗೆ ನಿಮ್ಮ ನಿವೃತ್ತಿ ಲಾಸ್ ಆಗಿದೆ. ಆದರೆ ಖುಷಿ ಪಡ್ತಕ್ಕಂಥ ಮತ್ತೊಂದು ವಿಷಯ ಏನಂದರೆ, ಇವತ್ತು ಟೀಚರ್ಸ್ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಸಿಕ್ಕಾಬಟ್ಟೆ ಒತ್ತಡ ಇರತಕ್ಕಂಥ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಶಿಕ್ಷಕರು ಒಂದೇ ಕೆಲಸ ಮಾಡ್ತಾ ಇಲ್ಲ, ನಾವು ಬರೀ ಪಾಠಕ್ಕೆ ಮೀಸಲಾಗಿಲ್ಲ, ಇತರೆ ಕೆಲಸಗಳನ್ನು ತುಂಬ ಮಾಡ್ತಾ ಇದ್ದೀವಿ ಅಲ್ವಾ. 60ರಷ್ಟು ನಾವು ಇತರೆ ಕೆಲಸ ಮಾಡ್ತಿದ್ವಿ, 40ರಷ್ಟು ಮಾತ್ರ ಪಾಠ ಮಾಡ್ತಿದ್ವಿ. ಯಾಕಂದರೆ ಇಲಾಖೆ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯವನ್ನು, ಯಾಕಂದರೆ ಸೇವಕರು ನಾವು ಅಷ್ಟೇ, ಸರ್ಕಾರದ ಸೇವಕರು ನಾವು ಮಾಡಲೇಬೇಕು. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ, ಅವು ಒಳ್ಳೆಯ ಯೋಜನೆಗಳಾಗಿರ್ತವೆ, ಮಾಡಬೇಕಾಗ್ತದೆ. ಅದು ಇಟ್ಟರೆ ಎಲ್ಲೋ ಟೀಚಿಂಗ್ ಸೈಡಲ್ಲಿ ನಮಗೇನೋ ಮನಸ್ಸಿಗೆ ಬೇಜಾರಾಗ್ತದೆ. ಬರ್ತಕ್ಕಂಥ ಮೆಸೇಜ್ ಅವುಗಳಿಗೆ ಕೊಡ್ತಕ್ಕಂಥ ಉತ್ತರ ಇವೆಲ್ಲ ನೋಡಿದ್ರೆ ಇವತ್ತು ನೀವು ಯಾವುದೇ BP ಶುಗರ್ ಇಲ್ಲದೆ ಇವತ್ತು ಸದೃಢವಾಗಿ ಆರೋಗ್ಯವಂತರಾಗಿ 60 ವರ್ಷವನ್ನು ಮುಟ್ಟಿ ರಿಟೈರ್ಡ್ ಆಗ್ತಾ ಇದ್ದೀರಲ್ಲ, ಇದು ಸಂತಸದ ವಿಷಯ. ಹಾಗಾಗಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತೇನು ಜಿಲ್ಲಾ ಪ್ರಶಸ್ತಿ ಪಡೆದಂಥವ್ರಿಗೆ ಇವತ್ತು ನಾವು ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಜಿಲ್ಲಾ ಪ್ರಶಸ್ತಿ ನಮ್ಮ ಖಂಡಿತ ಸತ್ನಾಳ್ ಸರ್ ಹಾಗೆ ಈಶ್ವರಪ್ಪ ಸರ್ ಇಬ್ಬರು ಸಹ ಒಂಥರ ವಜ್ರ ಇದ್ದ ಹಾಗೆ, ಅಷ್ಟು ಬೆಲೆ ಬಾಳುವಂಥ ವ್ಯಕ್ತಿಗಳು ರಿಟೈರ್ಡಿಂಗ್ ಆಗ್ತಾ ಇದ್ದಾರೆ. ಸಂಘಟನೆಯಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥವ್ರು ಖಂಡಿತ ಸತ್ಯನಾರಾಯಣ ಸರ್ ಅವರು. ಅಷ್ಟೇ ಅಲ್ಲದೆ ಜ್ಞಾನವಂತರು, ಟೀಚಿಂಗ್ ಸೈಡಲ್ಲಿ ಅಷ್ಟೇ ಬಲಿಷ್ಠವಾಗಿರ್ತಕ್ಕಂಥವ್ರು. ತಮ್ಮದೇ ಆಗಿರ್ತಕ್ಕಂಥ ಸಲಾಚಿಂತನ ಎಂಬ ಒಂದು ತಂಡವನ್ನು ಕಟ್ಟಿಬಿಟ್ಟು ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಅವರ ಸಂಘಟನೆ, ಅವರು ಸ್ಪೋರ್ಟ್ಸಲ್ಲಿ ಮಕ್ಕಳಿಗೆ ಮಾಡಿರ್ತಕ್ಕಂಥ ಕಾರ್ಯಗಳು, ಆ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು, ಆ ಊರಿನವರು ಅವ್ರನ್ನ ಪ್ರೀತಿ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದರೆ ಅವರಿಗೆ ಆ ಒಂದು ಜಿಲ್ಲಾ ಪ್ರಶಸ್ತಿ ಭಾಳ ಸದೃಢವಾಗಿರ್ತಕ್ಕಂಥ ವ್ಯಕ್ತಿಗೆ, ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿಗೆ ಈ ಸರಿ ಸಿಕ್ಕಿದೆ ಎಂಬುದು ನಮ್ಮ ಹೆಮ್ಮೆ. ಅವರಿಗೆ ಸಂಪನ್ಮೂಲ ವ್ಯಕ್ತಿ. ಅಷ್ಟೇ ಅಲ್ಲದೆ ಏನು ವಿಷಯ ಇಲ್ಲ ಅಂದರೆ ಎಷ್ಟೋ ಜನ ಶಿಕ್ಷಕರು ಇವತ್ತು ಯಾರಿಗೆ ಫೋನ್ ಮಾಡಲ್ಲ, ಈಶ್ವರಪ್ಪನವ್ರಿಗೆ ಫೋನ್ ಮಾಡ್ತಾರೆ. ಈಶ್ವರಪ್ಪನವರೇ ಎಷ್ಟು ರಚನೆ ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು ಅವ್ರನ್ನ ಕರೀತಾರೆ. ಬೇರೆ ಬೇರೆ ಈ ಕ್ಲಿಷ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ವ್ಯಕ್ತಿ. ಓದಲ್ಲಿ ತಮ್ಮದೇ ಆದ ಛಾಪನ್ನು ಶಾಲೆಯಲ್ಲಿ ಬೀಳ್ತಕ್ಕಂಥ ವ್ಯಕ್ತಿ. ಅವರು ಮಾಡಿದರು 100 ವರ್ಷದ್ದು ಒಂದು ಕಾರ್ಯಕ್ರಮ ಮಾಡಿದರು. ಆ ಮಹೋತ್ಸವನ ನೋಡಿಬಿಟ್ರೆ ನಮಗೆ ಭಾಳ ಬೆರಗಾಗಿದ್ವಿ. ಅಷ್ಟೊಂದು ದುಡ್ಡನ್ನು ಕಲೆಕ್ಟ್ ಮಾಡಿ ಇದು ಮಾಡಿರ್ತಕ್ಕಂಥದ್ದು. ಇವತ್ತು ಆ ಒಂದು ಶಾಲೆಗೆ ಒಂದು ಕಳೆಯನ್ನು ಕೊಟ್ಟಿದ್ದಾರೆ. ಅಲ್ಲೇ ಓದಲ್ಲಿ ಎಲ್ಲ ಕಡೆಗೂ ಸಹ ಹೆಸರನ್ನು ಮಾಡಿದ್ದಾರೆ, ಒಳ್ಳೆಯ ವಿದ್ಯಾರ್ಥಿಗಳನ್ನು ಇದು ಮಾಡಿದ್ದಾರೆ. ಸೊ ಹಾಗಾಗಿ ಅಂಥವರಿಗೆ ಸಹ ಸಮರ್ಥರಿಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಹಿರಣ್ಣಯ್ಯ, ಶ್ರೀಧರ್ ಹೆಗಡೆ, DL ನಾಗರಾಜ್, ಶ್ರೀಧರ್ ಎಂ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಕಲಾ, ಸತ್ಯನಾರಾಯಣ್ ಶಿರವಂತೆ, ಈಶ್ವರಪ್ಪ ಇನ್ನಿತರರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ K. ಜಗನ್ನಾಥ್, ಶ್ರೀಧರ್ L, ನಾಗರಾಜ್, ಯಶೋಧರ್, ಚಂದ್ರಪ್ಪ, ದಿನೇಶ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.